ಅಭ್ಯಾಸಗಳಿಗೆ ಸಾಮಾನ್ಯ ಸೂಚನೆಗಳು. ಯೋಗಾಭ್ಯಾಸದ ಸಮಯ: ಬೆಳಗಿನ ಜಾವದ ಅವಧಿ ಉತ್ತಮ. ಆದರೂ ಕೂಡ ದಿನದ ಯಾವುದೇ ವೇಳೆ ಯೋಗವನ್ನ ಅಭ್ಯಾಸ ಮಾಡಬಹುದು. ನಿಯಮ: ಬೆಳಗ್ಗೆ ಎದ್ದು ಉಷಾಪಾನ ಮಾಡಿ, ಅಂದರೆ ಸ್ವಲ್ಪ ಬಿಸಿ ಮಾಡಿದ ನೀರನ್ನ ಸೇವಿಸಿರಿ. ಮಲ ವಿಸರ್ಜನೆ ನಂತರವೇ ಯೋಗಾಭ್ಯಾಸವನ್ನ ಮಾಡಬೇಕು. ಅಭ್ಯಾಸದ ಮುಂಚೆ ಸ್ನಾನ ಮಾಡುವುದು ಉತ್ತಮ ಮತ್ತು ಅಭ್ಯಾಸ ಮಾಡಿದ ನಂತರ 30ರಿಂದ 40 ನಿಮಿಷದ ನಂತರವೇ ಸ್ನಾನವನ್ನು ಮಾಡಬೇಕು. ಅಭ್ಯಾಸ ಮಾಡುವ ಸ್ಥಳ: ಶಾಂತವಾದ ಮತ್ತು ಸ್ವಚ್ಛವಾದ ವಾತಾವರಣದಲ್ಲಿ ಹಾಗೂ ಗಾಳಿ ಬೆಳಕು ಚೆನ್ನಾಗಿ ಬರುವ ಸ್ಥಳಗಳಲ್ಲಿ ಅಭ್ಯಾಸ ಮಾಡಬೇಕು. ಉಡುಪು: ಶರೀರದ ಚಟುವಟಿಕೆಗಾಗಿ ತೆಳುವಾದ ಮತ್ತು ಆರಾಮದಾಯಕವಾದ ಬಟ್ಟೆಗಳನ್ನು ಧರಿಸಬೇಕು. ಉಸಿರಾಟ: ಅಭ್ಯಾಸ ಮಾಡುವಾಗ ನಿಮ್ಮ ಉಸಿರಾಟದ ಮೇಲೆ ಸಂಪೂರ್ಣವಾದ ಗಮನ ಇರಲಿ. ಯೋಗಾಭ್ಯಾಸವನ್ನು ಮಾಡುವಾಗ ಸೂಚನೆಗೆ ಅನುಸಾರವಾಗಿ ಉಸಿರಾಟವನ್ನು ಮಾಡಿ. ಯೋಗಾಭ್ಯಾಸವನ್ನು ನಿಧಾನವಾಗಿ, ಚಿಂತೆ ಮುಕ್ತರಾಗಿ, ಶರೀರ ಮತ್ತು ಶ್ವಾಸದ ಜಾಗೃತ ಸ್ಥಿತಿಯಲ್ಲಿ ಮಾಡಬೇಕು. ಗಮನ: ಆಸನದ ಭಂಗಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಗಮನಿಸಬೇಕು. ಆಸನ ಮಾಡುವಾಗ ನಿಮ್ಮ ಶರೀರದ ಯಾವ ಭಾಗ ಹಿಗ್ಗಿರುತ್ತದೆಯೋ ಆ ಭಾಗದಲ್ಲಿ ಆಗುವ ಪ್ರಭಾವವನ್ನು ಗಮನಿಸಿ. ಶರೀರವನ್ನು ಬಿಗಿಯಾಗಿ ಇಡಬೇಡಿ. ಆಸನದ ಭಂಗಿಗಳನ್ನು 15ರಿಂದ 20 ಸೆಕೆಂಡ್ ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿ. ವಿಶ್ರಾಂತಿ: ಯೋಗಾಭ್ಯಾಸವನ್ನು ಮಾಡುತ್ತಿರುವಾಗ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ದಣಿವಾದಾಗ ಅಥವಾ ನೋವಾಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ನೀವು ತಕ್ಷಣವೇ ಶವಾಸನದ ಅಂತಿಮ ಸ್ಥಿತಿಯಲ್ಲಿ ವಿಶ್ರಮಿಸಬಹುದು. ಆಹಾರದ ಕ್ರಮ: ಆಹಾರವನ್ನು ಸೇವಿಸಿದ 4 ಗಂಟೆ ಕಾಲದವರೆಗೂ ಅಭ್ಯಾಸವನ್ನು ಮಾಡಬಾರದು. ಸಾಧ್ಯವಾದಷ್ಟು ಸಾತ್ವಿಕ ಆಹಾರಕ್ಕೆ ಮಹತ್ವ ಕೊಡಿ. ಸ್ವಾಭಾವಿಕವಾಗಿ ನೈಸರ್ಗಿಕವಾದ ಆಹಾರವಿರಲಿ. ಆಹಾರವು ಹಿತ ಮತ್ತು ಮಿತವಾಗಿರಲಿ. ಯೋಗಾಭ್ಯಾಸ ಮುಗಿದ ನಂತರ 30ರಿಂದ 40 ನಿಮಿಷದ ನಂತರವೇ ಯಾವುದೇ ರೀತಿಯಾದ ಗಂಭೀರವಾದ ರೋಗ ಇರುವಂಥವರು ಮತ್ತು ಶಸ್ತ್ರಚಿಕಿತ್ಸೆಯಿಂದ ಆಗಷ್ಟೇ ಚೇತರಿಸಿಕೊಳ್ಳುತ್ತಾ ಇರುವವರು ಮತ್ತು ಗರ್ಭಿಣಿ ಸ್ತ್ರೀಯರು ದಯವಿಟ್ಟು ಮೊದಲು ಯಾವುದೇ ವೈದ್ಯರನ್ನು ಮತ್ತು ಯೋಗ ಚಿಕಿತ್ಸಕರನ್ನು ಸಮಾಲೋಚಿಸಿದ ನಂತರವೇ ಯೋಗಾಭ್ಯಾಸಗಳನ್ನು ಪ್ರಾರಂಭಿಸಬೇಕು. ಇದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ನಿಮಗೆ ಹುಷಾರಿಲ್ಲ ಅಂದರೆ, ಉದಾಹರಣೆಗೆ ಜ್ವರ ಬಂದಾಗ ಅಥವಾ ಅತಿಯಾಗಿ ಆಯಾಸವಾದಾಗ ಅಥವಾ ತಲೆ ಸುತ್ತಾ ಇದ್ದರೆ ಯೋಗಾಭ್ಯಾಸವನ್ನು ಮಾಡಬಾರ್ದು. ಹಾಗೂ ಮಾಡಬೇಕು ಅಂತ ಇದ್ದರೆ ಯೋಗ ವೈದ್ಯರ ಮಾರ್ಗದರ್ಶನದಲ್ಲಿಯೇ ಮಾಡುವುದು ಅತ್ಯಂತ ಉತ್ತಮ. ಹೆಣ್ಣು ಮಕ್ಕಳು ತಮ್ಮ ಋತುಚಕ್ರದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು, ಆದರೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಬಹುದು. ಯೋಗ ಮಾಡ್ಯೂಲ್ ಫಾರ್ ಎನ್ಹಾನ್ಸಿಂಗ್ ದ ಕ್ವಾಲಿಟಿ ಆಫ್ ಸ್ಲೀಪ್. ಉತ್ತಮ ನಿದ್ರೆಗಾಗಿ ಯೋಗ. ಪ್ರಾರ್ಥನೆ: ಮೊದಲಿಗೆ ಪ್ರಾರ್ಥನೆ ಮಾಡುವ ಮೂಲಕ ಯೋಗಾಭ್ಯಾಸವನ್ನ ಪ್ರಾರಂಭಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಮ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪ್ರಾರ್ಥನೆಯ ನಂತರ ಕೈಯನ್ನ ಉಜ್ಜಿ ಕಣ್ಣುಗಳ ಮೇಲೆ ಇಡಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಚಂದ್ರ ಅನುಲೋಮ ವಿಲೋಮ. ಈ ಪ್ರಾಣಾಯಾಮದಲ್ಲಿ ಎಡನಾಸಿಕದಿಂದ ಉಸಿರನ್ನು ತೆಗೆದುಕೊಳ್ಳಬೇಕು ಹಾಗೂ ಎಡನಾಸಿಕದಿಂದಲೇ ಉಸಿರನ್ನು ಬಿಡಬೇಕು. ಮೊದಲು ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿರಿ. ನಿಮ್ಮ ಎಡಗೈಯಿಂದ ಜ್ಞಾನ ಮುದ್ರೆಯನ್ನ ಧರಿಸಿಕೊಂಡು ಮೊಣಕಾಲಿನ ಮೇಲೆ ಇಡಿ. ಬಲಗೈಯಿಂದ ವಿಷ್ಣು ಮುದ್ರೆಯನ್ನ ಧರಿಸಿಕೊಳ್ಳಿ. ಹೆಬ್ಬೆರಳಿನಿಂದ ಬಲನಾಸಿಕವನ್ನು ಮುಚ್ಚಿಕೊಂಡು ಎಡನಾಸಿಕದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನ ಹಿಡಿದಿಟ್ಟುಕೊಳ್ಳಿ. ಎಡನಾಸಿಕದ ಹೊಳ್ಳೆಯಿಂದಲೇ ನಿಧಾನವಾಗಿ ಉಸಿರನ್ನು ಬಿಡಿ. ಈ ರೀತಿಯಾಗಿ 9 ಸಾರಿ ಪುನರಾವರ್ತನೆ ಮಾಡಿ. ಬ್ರಾಹ್ಮರಿ ಪ್ರಾಣಾಯಾಮ. ದಿಂಬಿನ ಸಹಾಯದಿಂದ ಅಥವಾ ಮೇಜಿನ ಸಹಾಯದಿಂದ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. 2 ಕೈಗಳಿಂದ ಷಣ್ಮುಖ ಮುದ್ರೆಯನ್ನ ಧರಿಸಿಕೊಳ್ಳಿ. ನಿಧಾನವಾಗಿ ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನ ತಡೆ ಹಿಡಿಯಿರಿ. ದುಂಬಿಯ ನಾದದಂತೆ ನಾದ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ. ಇದೇ ರೀತಿಯಾಗಿ 9 ಸಾರಿ ಪುನರಾವರ್ತಿಸಿ. ಓಂ ಚಾಂಟಿಂಗ್. ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನು ಹುರಿ ಮತ್ತು ಮುಖ ನೇರವಾಗಿರಲಿ. 2 ಕೈಗಳು ಜ್ಞಾನ ಮುದ್ರೆಯಲ್ಲಿ ಮೊಣಕಾಲಿನ ಮೇಲೆ ಇರಲಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಈಗ ಓಂಕಾರ ನಾದ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ. ಇದೇ ರೀತಿಯಾಗಿ 11 ಸಾರಿ ಪುನರಾವರ್ತನೆ ಮಾಡಿ. ಕಂಟಿನ್ಯೂ ಜೆಂಟಲ್ ಹಮ್ಮಿಂಗ್ ವಿತ್ ಟಚಿಂಗ್ ದ ಟಂಗ್ ಟು ದ ಅಪ್ಪರ್ ಪ್ಲೇಟ್. ಅಂದರೆ ನಿಮ್ಮ ನಾಲಿಗೆ
ನಿಮ್ಮ ಬಾಯಿಯ ಮೇಲ್ಭಾಗವನ್ನು ಮುಟ್ಟುತ್ತಿರಬೇಕು. ಎರಡೂ ಕೈಗಳು ಜ್ಞಾನ ಮುದ್ರೆಯಲ್ಲಿ ಮೊಣಕಾಲಿನ ಮೇಲೆ ಇರಲಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರಾಟ ಮಾಡಿ. ನಾಲಿಗೆಯನ್ನು ಮೇಲಿನ ಅಂಗುಳಕ್ಕೆ ಸ್ಪರ್ಶಿಸಿರಿ. ಈಗ 3-5 ನಿಮಿಷದವರೆಗೆ ದುಂಬಿಯ ನಾದದಂತೆ ಸೌಮ್ಯವಾದ ಗುನುಗುವ ಧ್ವನಿ ಮಾಡಿ. ಓಂಕಾರ ನಾದದ ನಂತರ ದುಂಬಿಯು ನಾದ ಮಾಡುವಂತೆ ಮುಂದುವರಿಸಿ. ನಂತರ ಶಾಂತಿ ಮಂತ್ರದೊಂದಿಗೆ ಯೋಗಾಭ್ಯಾಸವನ್ನ ಮುಕ್ತಾಯಗೊಳಿಸಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.